ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮಾಯಣದ ಕಥೆಯ ಭಾಗವಾಗಿ ಇಂದು ನಾವು ಬ್ರಹ್ಮರ್ಷಿ ವಿಶ್ವಾಮಿತ್ರರ ಕಥೆಯನ್ನು ಕೇಳೋಣ. ವಿಶ್ವಾಮಿತ್ರರು ಒಬ್ಬ ಶ್ರೇಷ್ಠ ಬ್ರಹ್ಮರ್ಷಿಯಾಗಿದ್ದರು. ಇಂದು ನಾವೆಲ್ಲರೂ ಜಪಿಸುವಂತಹ, ಅಂದರೆ ತ್ರಿಕಾಲವೂ ಸಂಧ್ಯಾವಂದನೆಯ ಭಾಗವಾಗಿ ಜಪಿಸುವಂತಹ ಗಾಯತ್ರಿ ಮಂತ್ರವನ್ನು ಕಂಡುಕೊಂಡವರು ಇದೇ ವಿಶ್ವಾಮಿತ್ರರೆಂಬ ಬ್ರಹ್ಮರ್ಷಿಗಳು. ಹಿಂದೆ ಅವರು ಚಂದ್ರವಂಶದಲ್ಲಿ ಜನಿಸಿದಂತಹ ಒಬ್ಬ ರಾಜರಾಗಿದ್ದರು. ವಿಶ್ವರಥ ಎಂಬುದು ಅವರ ಹೆಸರಾಗಿತ್ತು. ಕ್ಷತ್ರಿಯ ರಾಜನಾಗಿದ್ದ ವಿಶ್ವರಥನು ಬ್ರಹ್ಮರ್ಷಿಯಾದುದು ಒಂದು ದೊಡ್ಡ ಕಥೆಯೇ ಸರಿ. ಪೂರ್ವದಲ್ಲಿ ಬ್ರಹ್ಮದೇವರ ಮಾನಸಪುತ್ರನಾದಂತಹ ಕುಶ ಎಂಬ ಒಬ್ಬ ಮಹಾತ್ಮನಿದ್ದನು. ಅವನಿಗೆ ಕುಶಾಂಬ, ಕುಶನಾಭ, ಅಧೂರ್ತರಜಸ್ಸು ಮತ್ತು ವಸು ಎಂಬ 4 ಮಕ್ಕಳಿದ್ದರು. ಅವರು ಪ್ರಾಪ್ತ ವಯಸ್ಸಿಗೆ ಬಂದ ನಂತರ ಅವರ ತಂದೆ ಕುಶನು, ಮಕ್ಕಳೇ, ಇನ್ನು ಮುಂದೆ ನೀವು ಸ್ವತಂತ್ರ ರಾಜ್ಯಗಳನ್ನು ಸ್ಥಾಪಿಸಿಕೊಂಡು ಧರ್ಮದಿಂದ ರಾಜ್ಯವಾಳಿಕೊಂಡಿರಿ ಎಂದು ಹೇಳಿದನು. ಆ ಪ್ರಕಾರವಾಗಿ ಕುಶಾಂಬನು ಕೌಶಾಂಬಿಯನ್ನು, ಕುಶನಾಭನು ಮಹೋದಯವನ್ನು ಕಟ್ಟಿಕೊಂಡರು. ಅಧೂರ್ತರಜಸ್ಸನು ಧರ್ಮಾರಣ್ಯವನ್ನು, ವಸುವು ಗಿರಿವ್ರಜವನ್ನು ಸ್ಥಾಪಿಸಿಕೊಂಡರು. 4 ಧರ್ಮದಿಂದಲೇ ರಾಜ್ಯವನ್ನಾಳುತ್ತಿದ್ದರು. ಕುಶನಾಭನಿಗೆ ಗಾಧಿ ಎಂಬ ಮಗನು ಹುಟ್ಟಿದನು. ಆ ಗಾಧಿ ಮಹಾರಾಜನ ಮಗನೇ ಈ ವಿಶ್ವರಥ. ಕುಶವಂಶಸ್ಥನಾದ್ದರಿಂದ ಆತನನ್ನು ಕೌಶಿಕ ಎಂದು ಸಹ ಕರೆಯುತ್ತಿದ್ದರು. ಕೌಶಿಕ ರಾಜನು ಒಮ್ಮೆ ಒಂದು ಅಕ್ಷೌಹಿಣಿ ಸೈನ್ಯವನ್ನು ತೆಗೆದುಕೊಂಡು ಭೂಪ್ರದಕ್ಷಿಣೆ ಹೊರಟನು. ಅವನ ಸೈನ್ಯವು ಚತುರಂಗ ಬಲವನ್ನು ಹೊಂದಿತ್ತು. ಇಲ್ಲಿ ಚತುರಂಗ ಬಲ ಎಂದರೆ ರಥಿಕರು, ಅಂದರೆ ರಥದಲ್ಲಿ ಕುಳಿತು ಯುದ್ಧ ಮಾಡುವವರು. ಗಜಾರೋಹಿಗಳು ಎಂದರೆ ಆನೆಯ ಮೇಲೆ ಕುಳಿತು ಯುದ್ಧ ಮಾಡುವವರು. ಅಶ್ವಾರೋಹಿಗಳು ಎಂದರೆ ಕುದುರೆಯ ಮೇಲೆ ಕುಳಿತು ಯುದ್ಧ ಮಾಡುವವರು. ಮತ್ತು ಪದಾತಿ, ನೆಲದ ಮೇಲೆ ನಿಂತು ಯುದ್ಧ ಮಾಡುವ ಸೈನಿಕರು. ಈ ರೀತಿಯಾಗಿ ಆ ಕಾಲದಲ್ಲಿ ಚತುರಂಗ ಬಲವೆಂದರೆ 4 ವಿಧದ ಸೈನ್ಯ ಶಕ್ತಿ. ಅದರಲ್ಲಿಯೂ ಸಹ ಒಂದು ಅಕ್ಷೌಹಿಣಿ ಸೈನ್ಯವೆಂದರೆ ಅದರಲ್ಲಿ ಪ್ರತಿ ಅಕ್ಷೌಹಿಣಿಗೂ 21,870 ರಥಗಳು, 21,870 ಆನೆಗಳು, ಅದರ 3 ಪಟ್ಟು ಸುಮಾರಿಗೆ 65,610 ಕುದುರೆಗಳು, ಅದಕ್ಕಿಂತಲೂ 2 ಪಟ್ಟು ಸುಮಾರು 1,09,350 ಸೈನಿಕರು ಸೇರಿ ಒಂದು ಅಕ್ಷೌಹಿಣಿಯಾಗುತ್ತದೆ. ನೆನಪಿರಲಿ, ಮಹಾಭಾರತ ಯುದ್ಧದಲ್ಲಿ ಇಂತಹ 18 ಅಕ್ಷೌಹಿಣಿ ಸೈನ್ಯವು ಒಟ್ಟಾಗಿ ಯುದ್ಧವನ್ನು ಮಾಡಿತ್ತು. ಕೌಶಿಕ ರಾಜನು ತನ್ನ ಭೂಮಂಡಲ ಯಾತ್ರೆಯಲ್ಲಿ ಅನೇಕ ದೇಶಗಳನ್ನು, ನದಿಗಳನ್ನು, ಪರ್ವತಗಳನ್ನು, ಅರಣ್ಯಗಳನ್ನು ದಾಟುತ್ತಾ ಒಮ್ಮೆ ಆತ ವಸಿಷ್ಠರ ಆಶ್ರಮಕ್ಕೆ ಬರುತ್ತಾನೆ. ವಸಿಷ್ಠರು ಬ್ರಹ್ಮದೇವನ ಮಾನಸಪುತ್ರರಲ್ಲಿ ಒಬ್ಬರು. ವೈವಸ್ವತ ಮನ್ವಂತರದ ಸಪ್ತಋಷಿಗಳಲ್ಲಿ ವಸಿಷ್ಠರೂ ಕೂಡ ಒಬ್ಬರು. ಇವರು ಕೂಡ ಗೋತ್ರ ಪ್ರವರ್ತಕರು. ಹಿಂದೊಮ್ಮೆ ಅಸುರರು ಚಂದ್ರಲೋಕದ ಮೇಲೆ ದಾಳಿ ನಡೆಸಿ ಇಂದ್ರನನ್ನು ಸೆರೆ ಹಿಡಿದಿದ್ದರು. ಆಗ ತಮ್ಮ ತೇಜಸ್ಸಿನಿಂದ ರಾಕ್ಷಸರನ್ನು ನಿಗ್ರಹಿಸಿ ಇಂದ್ರನನ್ನು ಕಾಪಾಡಿದ್ದಂತಹ ಮಹಾತ್ಮರು ಈ ವಸಿಷ್ಠರು. ಇವರು ದೇವಹೂತಿಯ ಮಗಳಾದಂತಹ ಅರುಂಧತಿಯನ್ನು ಮದುವೆಯಾಗಿದ್ದರು. ಮಹಾ ತಪಸ್ವಿಗಳಾಗಿದ್ದ ವಸಿಷ್ಠರು ಅದಾಗಲೇ ಬ್ರಹ್ಮರ್ಷಿ ಪದವಿಯನ್ನು ಪಡೆದಿದ್ದರು. ಇಂತಹ ಮಹಾಮಹಿಮರ ಆಶ್ರಮವನ್ನು ರಾಜನಾಗಿದ್ದಂತಹ ಕೌಶಿಕನು ಪ್ರವೇಶಿಸಿದನು. ವಸಿಷ್ಠರ ಆಶ್ರಮವು ಬಹಳ ಸುಂದರವಾಗಿತ್ತು. ಅಲ್ಲಿನ ಮರ ಬಳ್ಳಿಗಳಲ್ಲಿ ಬಣ್ಣ ಬಣ್ಣದ ಹೂಗಳು ಅರಳಿ ಕಂಪು ಸೂಸುತ್ತಿದ್ದವು. ಬಗೆ ಬಗೆಯ ಪಕ್ಷಿಗಳು ಚಿಲಿಪಿಲಿ ಧ್ವನಿ ಮಾಡಿ ಸ್ವಾಗತಿಸುತ್ತಿದ್ದವು. ಜಿಂಕೆಗಳು, ಸಾರಂಗಗಳು ನಿರ್ಭಯವಾಗಿ ಓಡಾಡುತ್ತಿದ್ದವು. ಸಿದ್ಧಚಾರಣರು, ಗಂಧರ್ವರು ಆಶ್ರಮದಲ್ಲಿ ವಿಹರಿಸುತ್ತಿದ್ದರು. ಅನೇಕ ಋಷಿ ಮುನಿಗಳು ಅಲ್ಲಿ ತಪೋನಿರತರಾಗಿದ್ದರು. ಬ್ರಹ್ಮಲೋಕದಂತೆ ಕಂಗೊಳಿಸುತ್ತಿದ್ದ ಆ ತಪೋವನವನ್ನು ಕೌಶಿಕ ರಾಜನು ಭಕ್ತಿ ಭಾವದಿಂದ ಪ್ರವೇಶಿಸಿದನು. ತನ್ನ ಸೈನ್ಯವನ್ನು ಹೊರಗೆ ನಿಲ್ಲಿಸಿ ವಸಿಷ್ಠರ ಬಳಿಗೆ ಹೋಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದನು. ಆ ಕಾಲದಲ್ಲಿ ಈ ರೀತಿಯಾಗಿ ನಗರದ ಹೊರಭಾಗದಲ್ಲಿ ಅಥವಾ ಅರಣ್ಯಗಳಲ್ಲಿ ಗುರುಕುಲವೊಂದನ್ನು ಈ
ಋಷಿ ಮುನಿಗಳು ಸ್ಥಾಪಿಸಿಕೊಂಡಿರುತ್ತಿದ್ದರು. ವಿದ್ಯೆಯನ್ನು ಕಲಿಯುವಲ್ಲಿ ಅಪಾರವಾದಂತಹ ಅಭಿಮಾನವನ್ನು ಹೊಂದಿ ವಿದ್ಯೆಯನ್ನು ಕಲಿಯುವಲ್ಲಿ ಅತ್ಯಂತ ಶ್ರದ್ಧೆ ಹೊಂದಿರುವಂತಹ ಶಿಷ್ಯರು ಆ ಋಷಿಗಳನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಮೆಚ್ಚಿಸಿ ತಮ್ಮ ವಿದ್ವತ್ತಿನ ಪ್ರದರ್ಶನವನ್ನು ಮಾಡಿ ಅದರಂತೆಯೇ ತಮಗೆ ವಿದ್ಯೆಯನ್ನು ಕಲಿಯುವುದರಲ್ಲಿ ಇರುವ ಆಸಕ್ತಿಯನ್ನೂ ವ್ಯಕ್ತಪಡಿಸಿದಾಗ ಆತನು ಯೋಗ್ಯನಾಗಿದ್ದರೆ ಆ ಋಷಿಗಳು ಆತನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುತ್ತಿದ್ದರು. ಈ ರೀತಿಯ ಗುರುಕುಲದಲ್ಲಿ 7-8 ವರ್ಷಗಳು ಗುರುಸೇವೆಯನ್ನು ಮಾಡುತ್ತಾ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿಯಲು ಅವಕಾಶವಿರುತ್ತಿತ್ತು. ಹೀಗೆ ಜ್ಞಾನದ ಭಂಡಾರವಾಗಿ ಜ್ಞಾನ ಪ್ರಸರಣ ಕಾರ್ಯದಲ್ಲಿ ತೊಡಗಿರುತ್ತಿದ್ದ ಅಂತಹ ಗುರುಕುಲಗಳನ್ನು ರಾಜ ಮಹಾರಾಜರು ಹಾಗೂ ಇನ್ನಿತರ ಶ್ರೀಮಂತರು ಪೋಷಿಸುತ್ತಿದ್ದರು. ಅಂತಹ ಒಂದು ಅದ್ಭುತವಾದ ಗುರುಕುಲ ಆಶ್ರಮ ವಸಿಷ್ಠರದಾಗಿತ್ತು. ಅಲ್ಲಿಗೆ ಬಂದಂತಹ ಕೌಶಿಕರಾಜನನ್ನು ವಸಿಷ್ಠರು ಆಶೀರ್ವದಿಸಿ ಸಮೀಪದಲ್ಲೇ ಕುಳ್ಳಿರಿಸಿಕೊಂಡರು. ಕುಶಲ ಪ್ರಶ್ನೆಯನ್ನು ಮಾಡಿದರು. ಅನಂತರ ಕೌಶಿಕರಾಜ ಮತ್ತು ಅವನ ಪರಿವಾರದವರು ತಮ್ಮ ಆಶ್ರಮದ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಅವರು ಆಗ್ರಹಪಡಿಸಿದರು. ಸಾಮಾನ್ಯವಾಗಿ ರಾಜ ಮಹಾರಾಜರು ಋಷಿಮುನಿಗಳು ಬಂದಾಗ ಅಥವಾ ಅವರ ಎದುರಾದಾಗ ಅವರಿಗೆ ಗೌರವವನ್ನು ಸಲ್ಲಿಸಿ ಸತ್ಕಾರವನ್ನು ಮಾಡಿ ಆತಿಥ್ಯವನ್ನು ಮಾಡುವುದು ರೂಢಿ. ಏಕೆಂದರೆ ರಾಜ ಮಹಾರಾಜರುಗಳಲ್ಲಿ ಅಪಾರವಾದ ಧನ ಕನಕ ಭಂಡಾರವಿರುತ್ತದೆ. ಅವರ ಉದ್ದೇಶವೇ ಈ ಗುರುಕುಲಗಳನ್ನು ಸಾಕುವುದು. ಆ ಕಾರಣದಿಂದಾಗಿ ಋಷಿಮುನಿಗಳಿಗೆ ಸತ್ಕಾರವನ್ನು ಮಾಡಿ ಅವರಿಗೆ ಯೋಗ್ಯ ದಾನಗಳನ್ನು ಕೊಟ್ಟು ಆ ದಾನಗಳಿಂದ ಆ ಗುರುಕುಲಗಳು ನಡೆಯುವಂತೆ ನೋಡಿಕೊಳ್ಳುತ್ತಿದ್ದರು. ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ವಸಿಷ್ಠರೇ ತಮ್ಮ ಮನೆಯ ಬಾಗಿಲಿಗೆ ಬಂದಂತಹ ಕೌಶಿಕ ಮಹಾರಾಜನಿಗೆ ಆತಿಥ್ಯವನ್ನು ಏರ್ಪಡಿಸುತ್ತಿರುವರು. ಸಾಮಾನ್ಯವಾಗಿ ಋಷಿಮುನಿಗಳು ಎಂದರೆ ಕಂದಮೂಲ ಫಲಗಳನ್ನು ತಿಂದುಕೊಂಡು ಬದುಕಿರುವವರು. ಅವರ ಆಹಾರದ ಅಭ್ಯಾಸಗಳು ರಾಜನಾದಂತಹ ಕೌಶಿಕನಿಗೆ ಸಲ್ಲುವುದೇ. ಆದರೂ ಸಹ ವಸಿಷ್ಠರು ರಾಜೋಚಿತವಾಗಿ ಅಂದರೆ ಕ್ಷತ್ರಿಯೋಚಿತವಾದಂತಹ ಸತ್ಕಾರವನ್ನೇ ಏರ್ಪಡಿಸಲು ಬಯಸುತ್ತಾರೆ. ಅದನ್ನು ಕಂಡು ಕೌಶಿಕರಾಜನು ಸಂತೋಷದಿಂದಲೇ ಅದಕ್ಕೆ ಸಮ್ಮತಿಸಿದನು. ಆದರೆ ಆ ಆತಿಥ್ಯವನ್ನಾದರೂ ಹೇಗೆ ಏರ್ಪಡಿಸಿದರು? ವಸಿಷ್ಠರು ತಮ್ಮ ಆಶ್ರಮದಲ್ಲಿದ್ದ ಶಬಲೆ ಎಂಬ ಗೋವನ್ನು ಕರೆಸಿದರು. ಆ ಹಸುವು ದೇವಲೋಕದ ಕಾಮಧೇನು. ಬೇಡಿದ ವಸ್ತುಗಳನ್ನು ಸೃಷ್ಟಿಸುವ ಅಪೂರ್ವ ಶಕ್ತಿಯನ್ನು ಆ ಗೋವು ಹೊಂದಿತ್ತು. ವಸಿಷ್ಠರು ಶಬಲೆಯನ್ನು ಕುರಿತು, ಹೇ ಗೋಮಾತೆ, ನಮ್ಮ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಕೌಶಿಕ ರಾಜ ಮತ್ತು ಆತನ ಪರಿವಾರಕ್ಕೆ ಉತ್ತಮವಾದ ಔತಣವನ್ನು ಏರ್ಪಡಿಸು ಎಂದು ಪ್ರಾರ್ಥಿಸಿದರು. ಇಲ್ಲಿ ಕೆಲವರಿಗೆ ಆಶ್ಚರ್ಯವಾಗಬಹುದು. ಸರಳವಾದ ಜೀವನವನ್ನು ನಡೆಸಿಕೊಂಡು ಕಂದಮೂಲ ಫಲಗಳನ್ನು ತಿಂದುಕೊಂಡಿರುವಂತಹ ಋಷಿಮುನಿಗಳಿಗೆ ಕಾಮಧೇನುವಿನಂತಹ ಗೋವಿನ ಅವಶ್ಯಕತೆ ಏನಿರುತ್ತದೆ? ಅವರ ಉದ್ದೇಶ ರಾಜೋಚಿತವಾದಂತಹ ವೈಭೋಗವನ್ನು ಹೊಂದುವುದಲ್ಲ. ಬದಲಿಗೆ ತಮ್ಮ ಆಶ್ರಮದಲ್ಲಿ ಭಿನ್ನ ಭಿನ್ನ ರೀತಿಯ ಹೋಮ ಹವ್ಯ ಕವ್ಯ ಕಾರ್ಯಕ್ರಮಗಳನ್ನು ನಡೆಸುವ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಸಮಸ್ತ ಸಾಮಗ್ರಿಗಳನ್ನು ಎಲ್ಲ ಸಮಯದಲ್ಲಿಯೂ ರಾಜನಲ್ಲಿಯೋ ಅಥವಾ ಒಬ್ಬ ಶ್ರೀಮಂತನಲ್ಲಿಯೋ ಅದನ್ನು ಬೇಡಿ ತರುವುದು ಅಸಾಧ್ಯವಾಗಬಹುದು. ಕೆಲವೊಮ್ಮೆ ವಸಿಷ್ಠರಂತಹ ಬ್ರಹ್ಮರ್ಷಿಗಳು ಬೇರೆ ತಾವಾಗಿಯೇ ತಿಳಿದು ಸಹಾಯವನ್ನು ಯಾರಾದರೂ ಮಾಡಿದರೆ ಸರಿ, ಇಲ್ಲವಾದರೆ ಬೇಡುವಂತಹವರಲ್ಲ. ಆ ಕಾರಣದಿಂದಾಗಿ ದೇವಾನುದೇವತೆಗಳೇ ಭೂಮಿಯಲ್ಲಿ ಧರ್ಮ ಕಾರ್ಯಗಳು ನಡೆಯುತ್ತಿರಲಿ ಎಂಬ ಕಾರಣದಿಂದಾಗಿ ವಿಶೇಷವಾಗಿ ವಸಿಷ್ಠರ ಜಮದಗ್ನಿಗಳ ಇಂತಹವರ ಆಶ್ರಮಗಳಲ್ಲಿ ಕಾಮಧೇನುವನ್ನು ಇರಿಸುತ್ತಿದ್ದರಂತೆ. ಹೋಮಧೇನುಗಳಾಗಿ ಈ ಕಾಮಧೇನುಗಳು ಅವರಿಗೆ ಬೇಕಾದಂತಹ ಅಂದರೆ ವಿಶೇಷವಾಗಿ ಈ ರೀತಿಯಾದಂತಹ ಯಜ್ಞ ಯಾಗಾದಿಗಳನ್ನು ನಡೆಸಲು ಬೇಕಾದಂತಹ ಸಮಸ್ತ ಸಾಮಗ್ರಿಗಳನ್ನು ಒದಗಿಸುವಂತಹ ಒಂದು ವಿಶೇಷವಾದ ಗೋವಾಗಿರುತ್ತಿತ್ತು. ಅದೇ ಗೋವಿನ ಸಹಾಯದಿಂದ ವಸಿಷ್ಠರು ವಿಶ್ವಾಮಿತ್ರನ ಸಮಸ್ತ ಸೈನ್ಯಕ್ಕೂ ಆತಿಥ್ಯವನ್ನು ಏರ್ಪಡಿಸುತ್ತಾರೆ. ಕೂಡಲೇ ಕೌಶಿಕರಾಜ ಮತ್ತು ಅವನ ಎಲ್ಲ ಸೈನಿಕರಿಗೆ ಭಾರೀ ಔತಣಕೂಟವೇ ಸಿದ್ಧವಾಗಿ ಬಿಟ್ಟಿತು. ಬೆಳ್ಳಿಯ ತಟ್ಟೆ ಬಟ್ಟಲುಗಳಲ್ಲಿ ಮೃಷ್ಟಾನ್ನ ಭೋಜನ ಸಿದ್ಧವಾಗಿ ನಿಂತಿತು. ಅನ್ನ, ತೊವೆ, ಪಾಯಸ, ಪಲ್ಯ, ಗೊಜ್ಜು, ಕೂಟು, ಬಗೆ ಬಗೆಯ ಸಿಹಿ ತಿಂಡಿಗಳು, ಜೇನುತುಪ್ಪ, ತುಪ್ಪ, ಹಾಲು, ಮೊಸರು, ಕಬ್ಬಿನ ಹಾಲು, ಪಾನಕ ಮೊದಲಾದವುಗಳು ಆ ತಟ್ಟೆ ಬಟ್ಟಲುಗಳಲ್ಲಿ ತುಂಬಿ ಹರಿದವು. ಶುದ್ಧ ಪರಿಮಳ ಜಲವು, ಹರಿವಾಣಗಳಲ್ಲಿದ್ದ ವೀಳೆಯವು, ಸುಗಂಧ ದ್ರವ್ಯಗಳು ಅತಿಥಿಗಳ ಮನಸ್ಸನ್ನು ಹರ್ಷಗೊಳಿಸಿದವು.
ಕೌಶಿಕ ಮಹಾರಾಜನು, ಸೈನಿಕರು, ರಾಜನ ಸಂಗಡ ಬಂದಿದ್ದ ಅಂತಃಪುರದ ಸ್ತ್ರೀಯರು ಈ ವೈಭವದ ಔತಣವನ್ನು ಉಂಡು ಅತ್ಯಾನಂದವನ್ನು ಹೊಂದಿದರು. ಆ ರಾಜನೊಡನೆ ಬಂದಿದ್ದ ಮಂತ್ರಿಗಳು, ಪುರೋಹಿತರು, ಇತರ ಅಧಿಕಾರಿಗಳು ಈ ಆತಿಥ್ಯದಿಂದ ಸಂತೃಪ್ತರಾದರು. ಕೌಶಿಕನಿಗೆ ವಸಿಷ್ಠರು ನೀಡಿದ ಔತಣಕೂಟದಿಂದ ತುಂಬ ಸಂತೋಷವಾಯಿತು. ಹಾಗೆಯೇ ಒಂದು ಹಸುವು ಇಷ್ಟೊಂದು ವಸ್ತುಗಳನ್ನು ಸೃಷ್ಟಿಸಿದ್ದನ್ನು ಕಂಡು ಆಶ್ಚರ್ಯವೂ ಆಯಿತು. ಆ ಹಸುವನ್ನು ಪಡೆಯಬೇಕೆಂಬ ಹಂಬಲ ಅವನಲ್ಲಿ ಹುಟ್ಟಿತು. ಅವನು ವಸಿಷ್ಠರನ್ನು ಕುರಿತು, ಮಹರ್ಷಿಗಳೇ, ನಿಮ್ಮ ಆಶ್ರಮದಲ್ಲಿರುವ ಈ ಶಬಲೆಯನ್ನು ನನಗೆ ಕೊಡಿ ಎಂದು ಪ್ರಾರ್ಥಿಸಿದ. ಆದರೆ ವಸಿಷ್ಠರು ಆ ಗೋವನ್ನು ಯಾರಿಗೂ ಕೊಡುವಂತಿರಲಿಲ್ಲ. ಕಾರಣ, ಪ್ರತಿನಿತ್ಯದ ಅವರ ಪೂಜೆ ಪುನಸ್ಕಾರಗಳಿಗೆ ಮತ್ತು ಅತಿಥಿ ಸತ್ಕಾರಗಳಿಗಾಗಿಯೇ ಎಂದು ಆ ಗೋವು ಅವರಿಗೆ ದೇವಲೋಕದಿಂದ ಕೊಡಲ್ಪಟ್ಟಿತ್ತು. ವಸಿಷ್ಠರು ಈ ವಿಷಯವನ್ನು ಕೌಶಿಕನಿಗೆ ತಿಳಿಸಿದರು. ಆದರೆ ಕೌಶಿಕನಿಗೆ ಸಮಾಧಾನವಾಗಲಿಲ್ಲ. ಬದಲಿಗೆ ಆ ಗೋವನ್ನು ಪಡೆಯಲೇಬೇಕೆಂಬ ಬಯಕೆ ಅವನಲ್ಲಿ ತೀವ್ರವಾಯಿತು. ಅವನು, ಮಹರ್ಷಿಗಳೇ, ಶಬಲೆಯ ಬದಲು ನಿಮಗೆ 1000 ಹಸುಗಳನ್ನು ಕೊಡುತ್ತೇನೆ. ನಿಮ್ಮ ಆಶ್ರಮದ ವೆಚ್ಚಕ್ಕಾಗಿ ಕೋಟ್ಯಾಂತರ ನಾಣ್ಯಗಳನ್ನು ಕೊಡುತ್ತೇನೆ. ಶಬಲೆಯನ್ನು ನನಗೆ ಕೊಟ್ಟು ಬಿಡಿ ಎಂದನು. ಆಗ ವಸಿಷ್ಠರು, ಮಹಾರಾಜ, ನೀನು ಶಬಲೆಯನ್ನು ಭೂಲೋಕದ ಮಾನದಲ್ಲಿ ಅಳೆಯಬೇಡ, ಲೆಕ್ಕ ಹಾಕಬೇಡ. ಇದು ದೇವಲೋಕದ ಹಸು. ಅದನ್ನು ನಾನು ಯಾರಿಗೂ ಕೊಡಲು ಅಧಿಕಾರವಿಲ್ಲ. ಈ ಹಸುವು ನನ್ನನ್ನು ಬಿಟ್ಟು ಬೇರೆ ಎಲ್ಲಿಯೂ ಹೋಗುವುದಿಲ್ಲ ಎಂದರು. ಇಲ್ಲಿ ಗಮನಿಸಿದರೆ, ವಿಶೇಷವಾಗಿ ಸದಾಕಾಲವು ಯಜ್ಞಯಾಗಾದಿಗಳನ್ನು ಮಾಡುವುದು ವಸಿಷ್ಠರ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ಅವರು ಮಾಡುತ್ತಿದ್ದ ಹೋಮಗಳು ಅವರ ಲಾಭಕ್ಕಾಗಿ ಅಲ್ಲ. ಅದಾಗಲೇ ಬ್ರಹ್ಮರ್ಷಿ ಪದವಿಯನ್ನು ಪಡೆದು 3 ಲೋಕಗಳಲ್ಲಿಯೂ ಸಂಚರಿಸುತ್ತಿದ್ದಂತಹ ವಸಿಷ್ಠರಿಗೆ ಇನ್ನು ಏನು ತಾನೇ ಬೇಕಿತ್ತು? ಆದರೆ ಲೋಕೋಪಕಾರವಾಗಲೆಂದು, ಲೋಕದ ಜನರಿಗೆ ಯೋಗ್ಯವಾದಂತಹ ಮಳೆ ಬೆಳೆಗಳು ಆಗುತ್ತಾ ಅವರು ಸಮೃದ್ಧಿಯಾಗಿರಲೆಂಬ ಉದ್ದೇಶದಿಂದಾಗಿ ಅವರು ಲೋಕೋಪಕಾರದ ದೃಷ್ಟಿಯಿಂದ ಈ ಎಲ್ಲ ದಿವ್ಯವಾದ ಕಾರ್ಯಗಳನ್ನು ಮಾಡುತ್ತಿದ್ದರು. ಅದು ನಿರಂತರವಾಗಿ ಸಾಗಲಿ ಎಂಬ ಕಾರಣದಿಂದಾಗಿಯೇ ದೇವಾನುದೇವತೆಗಳು ಅವರಿಗೆ ಕಾಮಧೇನುವನ್ನು ಕೊಟ್ಟಿದ್ದರು. ಇಲ್ಲಿ ಕಾಮಧೇನುವನ್ನು ಅವರಿಗೆ ಬಹುಮಾನವಾಗಿ ಆಗಲಿ ಅಥವಾ ಅವರು ಕ್ರಯಕ್ಕೆ ಕೊಂಡಿದ್ದಾಗಲಿ ಅಲ್ಲ, ಅದು ಅವರಲ್ಲಿ ಇರಿಸಲ್ಪಟ್ಟಿತ್ತು. ತನ್ಮೂಲಕ ಅವರ ಆಶ್ರಮದಲ್ಲಿ ನಡೆಯುವ ಕಾರ್ಯಗಳು ಸಾಂಗವಾಗಿ ನಡೆಯಲೆಂದು. ಕಾಮಧೇನುವನ್ನು ಅಲ್ಲಿ ಇರಿಸುವ ಅವಶ್ಯಕತೆ ಏನಿದೆ? ವಾಸ್ತವವಾಗಿ ರಾಜಮಹಾರಾಜರಾದವರು, ಕ್ಷತ್ರಿಯರಾದವರು ತಾವು ಪ್ರಜಾಪಾಲನೆ ಮಾಡುವಾಗ ತಮ್ಮ ಪ್ರಜೆಗಳಿಗೆ ಯೋಗ್ಯವಾದ ಸಮೃದ್ಧಿಯು ಲಭಿಸಲೆಂಬ ಕಾರಣದಿಂದಾಗಿ ಇಂತಹ ಗುರುಕುಲಗಳಿಗೆ ನಿರಂತರವಾಗಿ ಬೇಕಾದಂತಹ ಆದಾಯವನ್ನು ಕೊಡುತ್ತಾ, ಅಂದರೆ ಬೇಕಾದಷ್ಟು ಧನ ಕನಕಗಳನ್ನು ಕೊಡುತ್ತಾ ಆ ಗುರುಕುಲಗಳನ್ನು ನೋಡಿಕೊಳ್ಳಬೇಕಾದುದು ಕ್ಷತ್ರಿಯನಾದವನ ಕರ್ತವ್ಯ. ರಾಜನಾದವನ ಕರ್ತವ್ಯವೇ ಇಂತಹ ಜ್ಞಾನ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿ ಪೋಷಿಸುವುದು. ಅವರು ಹಾಗೆ ಮಾಡದೆ ಹೋದರೆ ಆಗ ದೇವತೆಗಳೇ ಆ ಕಾರ್ಯವನ್ನು ಕೈಗೊಂಡು ಆ ಕಾರಣಕ್ಕಾಗಿ ಕಾಮಧೇನುವನ್ನು ಕೊಡುವಂತಹ ಸ್ಥಿತಿ ಆಗಲೇ ಉಂಟಾಗಿತ್ತು. ಆದರೆ ವಿಚಿತ್ರವೆಂದರೆ, ಯಾವ ಗುರುಕುಲವನ್ನು, ಯಾವ ಋಷ್ಯಾಶ್ರಮವನ್ನು, ಯಾವ ಅಧ್ಯಯನ ನಿರತ ಬ್ರಾಹ್ಮಣರನ್ನು ಪೋಷಿಸಬೇಕಾಗಿತ್ತೋ ಅಂತಹ ಕ್ಷತ್ರಿಯರು ತಮ್ಮ ದೇಶಕ್ಕೆ ಅನುಕೂಲವಾಗಲೆಂದೇ, ತಮ್ಮ ಪ್ರಜೆಗಳಿಗೆ ಅನುಕೂಲವಾಗಲೆಂದೇ ಅವರು ಕಾರ್ಯ ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿದೂ ಸಹ ಅವರು ಯಾವುದರ ಸಹಾಯದಿಂದ ಮಾಡುತ್ತಿರುವರೋ ಅದನ್ನೇ ಕಿತ್ತುಕೊಂಡು ಹೋಗುವಂತಹ ಲೂಟಿಕೋರರಾದರೆ ಆ ಕ್ಷತ್ರಿಯರ ವಿರುದ್ಧ ಯಾರಾದರೂ ಸಿಡಿದೇಳಲೇಬೇಕು, ಯಾರಾದರೂ ಅವರನ್ನು ವಿರೋಧಿಸಲೇಬೇಕು. ಇಂದಿನ ನಮ್ಮ ರಾಜಕಾರಣಿಗಳು ಹೇಗೆ ಜನರನ್ನು ಲೂಟಿ ಮಾಡುತ್ತಿರುವರೋ ಅದೇ ರೀತಿಯಾಗಿ ಅಂದೂ ಸಹ ರಾಜ್ಯವನ್ನು ಆಳುತ್ತಿದ್ದ ಕೆಲ ಕ್ಷತ್ರಿಯ ರಾಜರು, ಎಲ್ಲ ರಾಜಕಾರಣಿಗಳು ಒಂದೇ ರೀತಿ ಇರುವುದಿಲ್ಲ, ಆದರೆ ಕೆಲ ಕ್ಷತ್ರಿಯರು ಈ ರೀತಿ ಜಗತ್ತಿನ ಅಮೂಲ್ಯವಾದ ವಸ್ತುಗಳೆಲ್ಲ ತನ್ನ ವಶದಲ್ಲಿಯೇ ಇರಬೇಕೆಂದು ಅದಕ್ಕಾಗಿ ಹಣದ ಬೆಲೆಯನ್ನು ಕಟ್ಟುತ್ತಾರೆ. ಅಪಾರವಾದ ಧನ ಕನಕ ಐಶ್ವರ್ಯಗಳನ್ನು ಹೊಂದಿದ್ದಂತಹ ಕ್ಷತ್ರಿಯನಾದ ರಾಜನಿಗೆ ಎಲ್ಲವನ್ನೂ ಹಣದ ಮೂಲಕ, ಎಲ್ಲವನ್ನೂ ತನ್ನ ಬಲದ ಮೂಲಕ ಪಡೆದುಕೊಳ್ಳುವಂತಹ ಚಪಲ. ಸಾಮಾನ್ಯವಾಗಿ ಹಿಂದಿನ ಆ ಕಾಲದಲ್ಲಿ ವರ್ಣ ಧರ್ಮವೆಂದಿತ್ತು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನೆಂದು. ಇದರಲ್ಲಿ ಯಾವುದೇ ಮೇಲು ಯಾವುದೇ ಕೀಳು ಎಂದಲ್ಲ. ಆದರೆ ಸ್ವಭಾವಗಳನ್ನು ಗಮನಿಸಿದಾಗ
ಸಾಮಾನ್ಯವಾಗಿ ಇಲ್ಲಿ ವರ್ಣವೆಂದು ಹೇಳುವುದು ಆತ ಹುಟ್ಟಿದ ಜಾತಿಯಿಂದ ನಿರ್ಣಯವಾಗುತ್ತಿರಲಿಲ್ಲ, ಆತನ ಸ್ವಭಾವದಿಂದ ನಿರ್ಣಯವಾಗುತ್ತಿತ್ತು. ಯಾರು ಅಧ್ಯಯನದಲ್ಲಿ ತೊಡಗಿದ್ದು ಲೋಕೋಪಕಾರಕ್ಕಾಗಿಯೇ ಯಾವುದೇ ಸ್ವಾರ್ಥ ಭಾವವನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡುವನೋ ಅವನು ಬ್ರಾಹ್ಮಣ ವರ್ಣಕ್ಕೆ ಸೇರಿದವನಾಗಿರುತ್ತಿದ್ದನು. ಯಾರು ಬಾಹುಬಲದಿಂದ ತಾನು ಗೆದ್ದು ತನ್ನ ಜನರಿಗೆ ರಕ್ಷಣೆಯನ್ನು ಕೊಡುತ್ತಾ ಬೇರೆಯವರನ್ನು ತನ್ನ ಬಾಹುಬಲದಿಂದಲೇ ಗೆದ್ದು ಸೂರೆ ಮಾಡಿ ಅದರಿಂದಲೇ ಬದುಕುವ ಒಂದು ಚಾಪಲ್ಯವನ್ನು ಇಟ್ಟುಕೊಂಡಿರುತ್ತಾನೋ ಆತನನ್ನು ಕ್ಷತ್ರಿಯನೆಂದು ಹೇಳುತ್ತಿದ್ದರು. ಯಾರು ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿ ಅಥವಾ ಕೃಷಿ ಕಾರ್ಯಗಳಲ್ಲಿ ತೊಡಗಿ ಹಲವು ಉತ್ಪನ್ನಗಳನ್ನು ತಯಾರಿಸುವಂತಹ ಕಾರ್ಯದಲ್ಲಿ ತೊಡಗಿ ಆ ಮೂಲಕ, ಅಂದರೆ ಈಗಿನ ನಾವು ಯಾರನ್ನ ಬಿಸ್ನೆಸ್ ಮ್ಯಾನ್ ಅಂತ ಕರಿತೀವೋ ಆ ರೀತಿಯಾಗಿ ಕಾರ್ಯ ಮಾಡುವಂತಹ ಸ್ವಭಾವ ಹೊಂದಿರುವಂತಹ ವ್ಯಕ್ತಿಯನ್ನು ವೈಶ್ಯನೆಂದು ಕರೆಯುತ್ತಿದ್ದರು. ಅದೇ ರೀತಿ ತಾನು ತನ್ನ ಕೌಶಲತೆಯನ್ನು ಸಮಾಜಕ್ಕೆ ಸೇವೆಯಾಗಿ ಒದಗಿಸಿ ಆ ಸೇವೆಯಿಂದ ತಾನು ಒಂದಷ್ಟು ಪ್ರತಿಯಾಗಿ ಸಂಬಳದಂತೆ ಹಣವನ್ನು ಪಡೆದುಕೊಂಡು ಅದರಿಂದ ಜೀವನ ನಡೆಸುವವನು. ಬಹುತೇಕ ಇಂದಿನ ಕಾಲಕ್ಕೆ ಹೋಲಿಸಿದರೆ ಬಹಳಷ್ಟು ಮಂದಿ, 90ಕ್ಕೂ ಅಧಿಕ ಮಂದಿ ನಮ್ಮ ಸೇವೆಯನ್ನು ಸಮಾಜಕ್ಕೆ ಸಲ್ಲಿಸುವ ಮೂಲಕ ಸಂಬಳವನ್ನು ಪಡೆದುಕೊಳ್ಳುತ್ತೇವೆ. ನಾವೆಲ್ಲರೂ ಶೂದ್ರ ವರ್ಗಕ್ಕೆ ಸೇರುತ್ತೇವೆ. ಎಲ್ಲೋ ಕೆಲವರು ನಿರಂತರವಾಗಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಆ ಮೂಲಕ ತಮ್ಮ ವ್ಯಾಪಾರ ವಾಣಿಜ್ಯ ವಹಿವಾಟುಗಳನ್ನು ನಡೆಸುವವರು ವೈಶ್ಯರಾಗುತ್ತಾರೆ. ದೇಶವನ್ನು ರಕ್ಷಿಸುವಂತಹ ಸೈನಿಕರು, ಯೋಧರು, ದೇಶವನ್ನು ಪರಿಪಾಲಿಸುವಂತಹ ರಾಜಕಾರಣಿಗಳು ಕ್ಷತ್ರಿಯರಾಗುತ್ತಾರೆ. ವಿಜ್ಞಾನಿಗಳು ಹಾಗೂ ಅಧ್ಯಯನ ನಿರತರಾಗಿರುವವರು, ಸದಾ ಲೋಕಕ್ಕೆ ಉಪಕಾರವಾಗುವಂತಹ ಜ್ಞಾನ ಸಂಗ್ರಹ, ಜ್ಞಾನ ವಿಸ್ತರಣ ಕಾರ್ಯದಲ್ಲಿ ತೊಡಗಿರುವಂತಹ ಶಿಕ್ಷಕರು, ಇವರು ಬ್ರಾಹ್ಮಣ ವರ್ಗಕ್ಕೆ ಸೇರುತ್ತಾರೆ. ಅಂದು ಕೂಡ ಇದೇ ರೀತಿಯಾದಂತಹ ಒಂದು ವರ್ಗೀಕರಣವಿತ್ತು. ಸಮಾಜದಲ್ಲಿ ಈ ನಾಲ್ವರೂ ಅವಶ್ಯಕತೆ ಇರುತ್ತದೆ. ಅದನ್ನೇ ಪುರುಷ ಸೂಕ್ತದಲ್ಲಿ ವಿರಾಟ್ ಪುರುಷನ ಮುಖ ಸ್ವರೂಪ ಬ್ರಾಹ್ಮಣರು. ಏಕೆಂದರೆ ಮುಖದಿಂದ ತಾನೇ ತಲೆಯಿಂದ ತಾನೇ ಜ್ಞಾನ ಸಂಗ್ರಹಣೆಗೆ ಬೇಕಾದಂತಹ ಇಂದ್ರಿಯಗಳೆಲ್ಲವೂ ಇರುವುದು. ಅದೇ ರೀತಿ ಬಾಹುಗಳಿಂದಲೇ ಕ್ಷತ್ರಿಯನು ಪಾಲಿಸುವುದರಿಂದ ಆ ವಿರಾಟ್ ಪುರುಷನ ಬಾಹು ಸ್ವರೂಪ ಕ್ಷತ್ರಿಯರಾಗಿರುತ್ತಿದ್ದರು. ಆ ವಿರಾಟ್ ಪುರುಷನು ತೊಡೆಯ ಸ್ವರೂಪದಲ್ಲಿ ವೈಶ್ಯನಿರುತ್ತಿದ್ದನು. ಅಂದರೆ ಯಾವುದೇ ಒಂದು ಕಾರ್ಯದ ಮೇಲೆ ಭದ್ರವಾಗಿ ಕುಳಿತು ಆ ಕಾರ್ಯವನ್ನು ವಾಣಿಜ್ಯ ವ್ಯಾಪಾರ ವಹಿವಾಟುಗಳನ್ನು ನಡೆಸುವಂತಹವನು. ಯಾರು ಸಮಾಜವನ್ನೇ ಮುನ್ನಡೆಸುವನೋ ಆತನು ವಿರಾಟ್ ಪುರುಷನ ಪಾದಗಳಂತೆ, ಅಂದರೆ ಶೂದ್ರನನ್ನು ಪಾದಗಳಿಂದ ಶೂದ್ರನು ಹುಟ್ಟಿದ್ದಾನೆಂದು ಹೇಳಲು ಕಾರಣ ಆ ಇಡೀ ಸಮಾಜವೇ ನಿಂತು ಮುಂದೆ ನಡೆಯುತ್ತಿದ್ದುದೇ ಆ ಶೂದ್ರನ ಕರಕುಶಲತೆಯಿಂದಾಗಿ. ಇಂದಿಗೂ ಸಹ ಸಮಾಜವು ನಡೆಯಲು ಸಂಬಳಕ್ಕಾಗಿ ಯಾರು ಕೆಲಸ ಮಾಡುತ್ತಿರುವರೋ ಅಂತಹವರಿಂದ ಸಮಾಜ ಮುಂದುವರಿಯುತ್ತದೆ. ಆದರೆ ಕೇವಲ ಅಂತಹವರೇಗಿದ್ದರೆ ಸಾಲುವುದಿಲ್ಲವಲ್ಲ, ಆ ಕಾರಣಕ್ಕಾಗಿ ವೈಶ್ಯ ಕ್ಷತ್ರಿಯ ಎಲ್ಲರೂ ಬೇಕಾಗುತ್ತದೆ. ಇರಲಿ, ನಮ್ಮ ಕಥೆಯನ್ನು ಮುಂದುವರಿಸೋಣ. ಕೌಶಿಕ ರಾಜನಿಗೆ ವಸಿಷ್ಠರು, ಧೇನುವನ್ನು ನಾನು ಕೊಡುವುದು ಸಾಧ್ಯವಿಲ್ಲ, ಅದು ದೇವಲೋಕದಿಂದ ದೇವತೆಗಳಿಂದ ನನ್ನಲ್ಲಿ ಇರಿಸಲ್ಪಟ್ಟಿದೆಯೇ, ಆದ್ದರಿಂದ ಅದನ್ನು ಇಲ್ಲಿಂದ ಎಳೆದುಕೊಂಡು ಹೋಗುವುದು ಸಾಧ್ಯವಿಲ್ಲ ಎಂದಾಗ ಆತನಿಗೆ ಕೋಪ ಬರುತ್ತದೆ. ಶಬಲೆಯನ್ನು ಹೇಗಾದರೂ ಮಾಡಿ ಪಡೆಯಲೇಬೇಕೆಂಬ ಛಲ ಹುಟ್ಟುತ್ತದೆ. ಹೀಗಾಗಿ ಅವನಲ್ಲಿದ್ದ ವಿವೇಕವೇ ಮರೆಯಾಗಿ ಹೋಗುತ್ತದೆ. ಅವನು, ವಸಿಷ್ಠರೇ, ನೀವು ಬ್ರಹ್ಮರ್ಷಿಗಳೆಂಬ ಗೌರವದಿಂದ ಹಸುವನ್ನು ಬೇಡಿದೆ, ಆದರೆ ನೀವು ನನ್ನ ಬೇಡಿಕೆಯನ್ನು ನಿರಾಕರಿಸಿರುವಿರಿ. ನಾನು ಈ ದೇಶದ ರಾಜ, ಈ ನನ್ನ ರಾಜ್ಯದಲ್ಲಿರುವ ಎಲ್ಲ ವಸ್ತುಗಳು ನನ್ನವೇ. ಆದ್ದರಿಂದ ನಾನು ನನ್ನ ಅಧಿಕಾರವನ್ನು ಉಪಯೋಗಿಸಿ ಶಬಲೆಯನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನನ್ನು ಅದು ಹೇಗೆ ತಡೆಯುತ್ತೀರೋ ನೋಡುತ್ತೇನೆ ಎಂದು ಹೇಳಿದನು. ತನ್ನ ಸೈನಿಕರನ್ನು ಕುರಿತು ಆ ಹಸುವನ್ನು ಹಿಡಿದುಕೊಳ್ಳಿ ಎಂದು ಆಜ್ಞಾಪಿಸಿದನು. ಸೈನಿಕರು ಶಬಲೆಯನ್ನು ಹಿಡಿದುಕೊಳ್ಳಲು ಪ್ರಯತ್ನಿಸಿದರು. ಆಗ ಶಬಲೆಯು ತನ್ನ ಮೈಯನ್ನು ಒಮ್ಮೆ ಗಟ್ಟಿಯಾಗಿ ಕೊಡವಿತು. ಕೂಡಲೇ ಸೈನಿಕರೆಲ್ಲ ತಿಕ್ಕಾಪಾಲಾಗಿ ಚದುರಿ ಮೂಲೆಗೆ ಹೋಗಿ ಬಿದ್ದರು. ಕೋಪಗೊಂಡ ಅವರು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶಬಲೆಯನ್ನು ಹಗ್ಗಗಳಿಂದ ಕಟ್ಟಿ ಹಾಕಲು ಯತ್ನಿಸಿದರು. ಆಗ ಶಬಲೆ ಅಂಬಾ ಎಂದಿತು. ಆ ಕ್ಷಣವೇ ಸಾವಿರಾರು ಕಟ್ಟಾಳುಗಳು ಅದರ ಮೈಯಿಂದ ಜನಿಸಿದರು. ಅವರು ಶಸ್ತ್ರಗಳನ್ನು ಹಿಡಿದು ಕೌಶಿಕನ ಸೈನಿಕರನ್ನು ಓಡಿಸಿಬಿಟ್ಟರು. ತನ್ನ ಸೈನಿಕರಿಗಾದ ಸೋಲನ್ನು ಕಂಡು ಕೌಶಿಕ ರಾಜನಿಗೆ ಬಹಳ ಅಪಮಾನವಾಯಿತು. ನನ್ನಂತಹ ಪರಾಕ್ರಮಿ ರಾಜ ಒಂದು ಹಸುವಿನಿಂದ ಅಪಜಯವನ್ನು ಅನುಭವಿಸಬೇಕಾಯಿತಲ್ಲ ಎಂದು ಅವನು ದುಃಖಗೊಂಡ. ಇರಲಿ,
ಇದಕ್ಕೆ ತಕ್ಕ ಪ್ರತೀಕಾರವನ್ನು ಮಾಡದೆ ಬಿಡುವುದಿಲ್ಲ ಎಂದು ಹಠತೊಟ್ಟ. ಕೌಶಿಕನು ರಾಜಧಾನಿಗೆ ಹಿಂದಿರುಗಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿಬಿಟ್ಟ. ತಾನು ಹಿಮಾಲಯಕ್ಕೆ ಹೋಗಿ ಆ ಪರ್ವತದ ತಪ್ಪಲಿನಲ್ಲಿ ಕುಳಿತು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದ. ಈಶ್ವರನು ಕೌಶಿಕನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರ ಕೇಳು ಎಂದನು. ಕೌಶಿಕನು ಅತಿ ಪ್ರಬಲವಾದ ಅಸ್ತ್ರಗಳನ್ನು ಕರುಣಿಸು ಪರಮೇಶ್ವರ ಎಂದು ಪ್ರಾರ್ಥಿಸಿದ. ಶಿವನು ಕೌಶಿಕನಿಗೆ ವಿವಿಧ ಅಸ್ತ್ರಗಳನ್ನು ದಯಪಾಲಿಸಿದನು. ಕೌಶಿಕನು ಹೊಸ ಹೊಸ ಅಸ್ತ್ರಗಳನ್ನು ಸಂಪಾದಿಸಿಕೊಂಡು ಉತ್ಸಾಹ ದರ್ಪಗಳಿಂದ ವಸಿಷ್ಠರ ಆಶ್ರಮದ ಬಳಿಗೆ ಬಂದ. ಪ್ರಖರವಾದ ಅಸ್ತ್ರವೊಂದನ್ನು ಪ್ರಯೋಗಿಸಿ ಆಶ್ರಮಕ್ಕೆ ಬೆಂಕಿ ಹಚ್ಚಿದ. ಧಗ ಧಗನೆ ಉರಿಯುತ್ತಿದ್ದ, ಎಲ್ಲೆಡೆಗೆ ತನ್ನ ಕೆನ್ನಾಲಿಗೆಯನ್ನು ಚಾಚುತ್ತಿದ್ದ ಬೆಂಕಿಯನ್ನು ಕಂಡು ಆಶ್ರಮವಾಸಿಗಳು ಗಾಬರಿಗೊಂಡರು. ಆದರೆ ವಸಿಷ್ಠರು ಯಾವುದೇ ಉದ್ವೇಗಕ್ಕೆ ಒಳಗಾಗಲಿಲ್ಲ. ಎಲ್ಲರಿಗೂ ಧೈರ್ಯ ತುಂಬಿದರು. ತಮ್ಮ ಬ್ರಹ್ಮದಂಡವನ್ನು ಮುಂದಿಟ್ಟುಕೊಂಡು ಆಶ್ರಮದ ಮಧ್ಯದಲ್ಲಿ ಕುಳಿತರು. ಕೂಡಲೇ ಬೆಂಕಿ ಆರಿಹೋಯಿತು. ಕೌಶಿಕನಿಗೆ ಆಶ್ಚರ್ಯವಾಯಿತು. ಅವನು ಪ್ರಬಲವಾದ ಇನ್ನೊಂದು ಅಸ್ತ್ರವನ್ನು ಆಶ್ರಮದ ಮೇಲೆ ಪ್ರಯೋಗಿಸಿದ. ಆದರೆ ಏನಾಶ್ಚರ್ಯ, ಆ ಶಸ್ತ್ರ ಆಶ್ರಮಕ್ಕೆ ತಾಕಲೇ ಇಲ್ಲ. ಅದನ್ನು ಬ್ರಹ್ಮದಂಡ ನುಂಗಿಬಿಟ್ಟಿತು. ಕೌಶಿಕನು ಪ್ರಯೋಗಿಸಿದ ಇನ್ನೊಂದು ಅಸ್ತ್ರಕ್ಕೂ ಅದೇ ಗತಿಯಾಯಿತು. ಕೌಶಿಕ ಒಂದಕ್ಕಿಂತ ಒಂದು ಪ್ರಬಲವಾದ 100 ಅಸ್ತ್ರಗಳನ್ನು ಪ್ರಯೋಗಿಸಿದ. ಆದರೆ ಬ್ರಹ್ಮದಂಡ ಎಲ್ಲವನ್ನೂ ನುಂಗಿ ಹಾಕಿತು. ವಸಿಷ್ಠರಿಗಾಗಲಿ ಅವರ ಆಶ್ರಮಕ್ಕಾಗಲಿ ಒಂದಿಷ್ಟು ಧಕ್ಕೆಯಾಗಲಿಲ್ಲ. ಕೌಶಿಕನ ಬಳಿ ಇದ್ದ ಅಸ್ತ್ರದ ಸರಕು ಮುಗಿಯುತ್ತಾ ಬಂತು. ಕೊನೆಗೆ ಅವನ ಹತ್ತಿರ ಉಳಿದುಕೊಂಡಿದ್ದು ಒಂದೇ ಒಂದು ಅಸ್ತ್ರ, ಅದೇ ಬ್ರಹ್ಮಾಸ್ತ್ರ. ಅದು ಅಸ್ತ್ರಗಳಲ್ಲೆಲ್ಲ ಅತಿ ಪ್ರಬಲವಾದುದು. ಅದನ್ನು ಪ್ರಯೋಗಿಸಿದರೆ ಇಡೀ ಪ್ರಪಂಚವೇ ಸುಟ್ಟು ಹೋಗುವುದು. ಕೌಶಿಕನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಾಗ 3 ಲೋಕದವರು ಭಯಗೊಂಡರು. ಆದರೆ ಬ್ರಹ್ಮದಂಡ ಆ ಬ್ರಹ್ಮಾಸ್ತ್ರವನ್ನು ನುಂಗಿ ಹಾಕಿಬಿಟ್ಟಿತು. ಕೌಶಿಕನು ಈಗ ತೀರಾ ಹತಾಶನಾದ. ಈಗ ಅವನ ವಿವೇಕ ಜಾಗೃತವಾಯಿತು. ತನಗಿಂತ ಬಲಶಾಲಿಗಳಿಲ್ಲ ಎಂಬ ಅವನ ಅಹಂಕಾರ ಅಳಿಯಿತು. ವಸಿಷ್ಠರ ಬಳಿ ಇರುವುದು ಬ್ರಹ್ಮಬಲ, ಅದು ಸಾತ್ವಿಕ ಶಕ್ತಿ. ತನ್ನ ಬಳಿ ಇರುವುದು ಶಸ್ತ್ರಬಲ, ಅಂದರೆ ರಾಜಸ ಶಕ್ತಿ. ಬ್ರಹ್ಮಬಲದ ಮುಂದೆ ಶಸ್ತ್ರಬಲ ಏನೇನೂ ಅಲ್ಲ ಎಂಬುದು ಅವನ ಅರಿವಿಗೆ ಬಂತು. ತಾನು ಬ್ರಹ್ಮಬಲವನ್ನು ಸಂಪಾದಿಸಬೇಕು ಎಂದು ಅವನು ನಿಶ್ಚಯಿಸಿದ. ಅದಕ್ಕಾಗಿ ಅವನು ತಪಸ್ಸು ಮಾಡಲು ಹೊರಟ. ಕೌಶಿಕನು ದಕ್ಷಿಣ ದಿಕ್ಕಿಗೆ ಹೋಗಿ ಘೋರವಾದ ತಪಸ್ಸನ್ನು ಮಾಡಲಾರಂಭಿಸಿದ. ಅನೇಕ ವರ್ಷಗಳ ಕಠಿಣ ತಪಸ್ಸನ್ನು ಮಾಡಿದ ನಂತರ ಅವನ ಮುಂದೆ ಬ್ರಹ್ಮದೇವರು ಪ್ರತ್ಯಕ್ಷರಾದರು. ಕೌಶಿಕ ರಾಜ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇವೆ. ಇನ್ನು ಮೇಲೆ ನೀನು ರಾಜ ಋಷಿ ಎಂದರು. ಆದರೆ ಕೌಶಿಕನಿಗೆ ಇದರಿಂದ ತೃಪ್ತಿಯಾಗಲಿಲ್ಲ. ಬ್ರಹ್ಮರ್ಷಿಯಾಗುವುದು ಅವನ ಗುರಿಯಾಗಿತ್ತು. ಆದ್ದರಿಂದ ಅವನು ಮತ್ತೆ ಕಠೋರವಾದ ತಪಸ್ಸಿಗೆ ತೊಡಗಿದ. ಈ ರೀತಿಯಾಗಿ ಕೌಶಿಕನ ಕಥೆ ಇನ್ನೂ ಮುಂದುವರಿಯುತ್ತದೆ. ಇನ್ನೂ ಆತನು ಬ್ರಹ್ಮರ್ಷಿಯಾಗಿಲ್ಲ. ಆದರೆ ಈ ಹಂತದಲ್ಲಿ ಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ, ಕಥೆಗೆ ಒಂದು ರಂಜನೀಯತೆಯನ್ನು ಕೊಡುವುದಕ್ಕಾಗಿ ಶಬಲೆ ಎಂಬ ಕಾಮಧೇನು ಹಾಗೂ ಶಬಲೆಯು ಸೃಷ್ಟಿಸಿದ ಸೈನಿಕರಿಂದ ವಿಶ್ವಾಮಿತ್ರನ ಸೈನ್ಯ ನಾಶವಾದುದು. ವಸಿಷ್ಠರ ಬ್ರಹ್ಮಬಲ, ಆ ಬ್ರಹ್ಮಬಲ ಸಾತ್ವಿಕವಾದಂತಹ ಬ್ರಹ್ಮಬಲದ ಎದುರು ರಾಜಸವಾದ ಕ್ಷತ್ರಿಯ ಬಲ ನಡೆಯದೇ ಇರುವುದು. ಇವುಗಳನ್ನು ಗಮನಿಸಿದರೆ ಬಹುಶಃ ಅಂದಿನ ಆ ಗುರುಕುಲ ಯಾವಾಗ ರಾಜಮಹಾರಾಜರು ಪೋಷಿಸುವಲ್ಲಿ ವಿಫಲರಾಗಿದ್ದರು, ಶ್ರೀಮಂತರಾದವರು ತಮ್ಮ ಹಣವನ್ನು ಸ್ವಾರ್ಥಕ್ಕಾಗಿ ಬಳಸುತ್ತಾ ಇಂತಹ ಗುರುಕುಲಗಳನ್ನು ಪೋಷಿಸುವುದರಲ್ಲಿ ವಿಫಲರಾಗಿದ್ದರು, ಆಗ ಬಹುಶಃ ಸುತ್ತಮುತ್ತಲಿನ ಸಾಮಾನ್ಯ ಜನರು ಸೇರಿ ಆ ಗುರುಕುಲವನ್ನು ಪೋಷಿಸುತ್ತಿದ್ದಿರಬೇಕು. ಅವರುಗಳ ಸಹಾಯ ಗುರುಕುಲಕ್ಕೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಅದರಿಂದ ರಾಜನ ಸೈನ್ಯವನ್ನೇ ರಾಜನ ಸೈನ್ಯಕ್ಕೆ ಸತ್ಕಾರ ಕೊಡಬಲ್ಲ ಶಕ್ತಿ ಆ ಋಷಿಗಳಿಗೆ ಇರುತ್ತಿತ್ತು. ಸ್ವತಃ ಯಾವ ಸ್ವಾರ್ಥವನ್ನೂ ಇಟ್ಟುಕೊಳ್ಳದೆ ಸಾಮಾನ್ಯ ಜನರಿಗೂ ಸಮಾಜಕ್ಕೂ ಯೋಗ್ಯವಾದಂತಹ ಸಹಾಯವಾಗಲಿ, ಸಮಾಜಕ್ಕೆ ಉಪಕಾರವಾಗಲಿ ಎಂದು ಜೀವಿಸುತ್ತಿದ್ದಂತಹ ಋಷಿ ಮುನಿಗಳಿಗೆ ಸಹಜವಾಗಿಯೇ ಸಾಮಾನ್ಯ ಜನರು ಬೆಂಬಲವನ್ನು ಕೊಟ್ಟಿರಬೇಕು. ತದನಂತರವೂ ರಾಜನು ತನ್ನ ಕ್ಷಾತ್ರ ಬಲವನ್ನು ತೋರಿಸುವ ಸಲುವಾಗಿ ಆ ಆಶ್ರಮದ ಮೇಲೆ ದಾಳಿ ಮಾಡಲು ಬಂದರೆ
ಆ ರಾಜಸವಾದಂತಹ ಕ್ಷಾತ್ರ ಬಲವನ್ನು ಸಾತ್ವಿಕವಾದಂತಹ ವಸಿಷ್ಠರ ಬ್ರಹ್ಮಬಲ ಎಂದರೆ, ಹಿಂದೆ ಇತಿಹಾಸದಲ್ಲಿ ಗಮನಿಸಿದಂತೆ ಬ್ರಿಟಿಷರು ಈ ದೇಶದ ಮೇಲೆ ತಮ್ಮ ಸೈನ್ಯ ಬಲವನ್ನು ಪ್ರಯೋಗಿಸಿ ಎಲ್ಲಿನ ರಾಜರೆಲ್ಲರನ್ನೂ ಗೆದ್ದಿದ್ದರು. ಆದರೆ ಯಾವ ರಾಜರಿಂದಲೂ ಮಾಡಲಾಗದ ಕಾರ್ಯವನ್ನು ಸಾಮಾನ್ಯ ಜನತೆ ಮಾಡಿ ತೋರಿಸಿದರು. ಆ ಸಾಮಾನ್ಯ ಜನತೆಯನ್ನು ಒಟ್ಟುಗೂಡಿಸಲು ಎಲ್ಲೋ ಕೆಲ ಮಂದಿ ವಿಶೇಷವಾದಂತಹ ರಾಜಕೀಯ ಮುಖಂಡರು, ರಾಜಕೀಯ ಧುರೀಣರು ತಮ್ಮ ಸ್ವಾರ್ಥದ ಯಾವ ಲವಲೇಶವೂ ಇಲ್ಲದೆ, ತಮ್ಮ ಯಾವುದೇ ಸ್ವಾರ್ಥದ ಉದ್ದೇಶವನ್ನಿಟ್ಟುಕೊಳ್ಳದೆ ಈ ದೇಶ ಸ್ವತಂತ್ರವಾಗಬೇಕು, ಈ ದೇಶದ ಜನಗಳು ಸಮೃದ್ಧಿಯಿಂದ ಆನಂದದಿಂದ ಬದುಕಬೇಕು ಎಂಬ ಏಕೈಕ ಆಶಯದಿಂದ ಜನರಿಗೆ ಕೊಡೆ ಕೊಡುತ್ತಾರೆ. ಅದು ಸಾತ್ವಿಕ ಬಲ. ಆ ಸಾತ್ವಿಕ ಬಲವನ್ನು ಬಳಸಿಯೇ ಅಧಿಕಾರದಲ್ಲಿ ಇದ್ದವರನ್ನು ಕಿತ್ತೊಗೆಯಲು ಸಾಧ್ಯವಾದಿತ್ತು. ಸೂರ್ಯ ಮುಳುಗದ ಸಾಮ್ರಾಜ್ಯವೆಂದು ಹೇಳಿಕೊಂಡವರು ಸಹ ಭಾರತ ಭೂಮಿಯ ಈ ಭಾರತ ದೇಶದ ಸಾತ್ವಿಕ ಜನಗಳ ಶಕ್ತಿಯ ಎದುರು ನಿಲ್ಲಲಾಗದೆ ಓಡಿ ಹೋಗಬೇಕಾಯಿತು. ಈ ಸಾತ್ವಿಕ ಬಲವನ್ನು ಜಾಗೃತವಾಗಿಡುವುದು ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಈ ಸಾತ್ವಿಕ ಬಲದಿಂದ ತನ್ನ ಅಧಿಕಾರ ಬಲವನ್ನು ಬಳಸಿ ಯಾರಾದರೂ ದೇಶದ ಪ್ರಜೆಗಳ ಮೇಲೆ ಅತ್ಯಾಚಾರವನ್ನು ಮಾಡುತ್ತೇನೆಂದರೆ ಆತನನ್ನು ಹತ್ತಿಕ್ಕುವಂತಹ ಜನಗಳ ಬ್ರಹ್ಮ ಬಲ, ಆ ಸಾತ್ವಿಕ ಬಲ ನಿರಂತರವಾಗಿ ಜಾಗೃತವಾಗಿರಬೇಕಲ್ಲವೇ? ಅಂತಹ ಸಾತ್ವಿಕ ಬಲಕ್ಕೆ ಯೋಗ್ಯವಾದ ಕರೆ ಕೊಡುವಂತಹ ವ್ಯಕ್ತಿ, ಅಂತಹ ಬ್ರಹ್ಮಬಲವನ್ನು ಹೊಂದಿರುವಂತಹ ವ್ಯಕ್ತಿ ಯಾವ ಸ್ವಾರ್ಥವೂ ಇಲ್ಲದೆ ಸದಾ ಅಧ್ಯಯನಶೀಲನಾಗಿದ್ದು ಪ್ರಜೆಗಳನ್ನು ತನ್ನ ಯಜಮಾನರು, ಪ್ರಜೆಗಳಿಗೆ ನಾನು ಸೇವಕನಾಗಿರುತ್ತೇನೆ ಎಂದು ಕಾರ್ಯ ಮಾಡುತ್ತಾ ಪರೋಪಕಾರವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಸ್ವಾರ್ಥವಿಲ್ಲದಂತಹ ವ್ಯಕ್ತಿ ಕೊಟ್ಟ ಒಂದು ಕರೆಗೆ ಲಕ್ಷಾಂತರ ಕೋಟ್ಯಾಂತರ ಜನರು ಬೆಲೆ ಕೊಟ್ಟು ಆತನು ಹೇಳಿದಂತಹ ಕಾರ್ಯವನ್ನು ಮಾಡಲು ಸಿದ್ಧವಾದಾಗಲೇ ನಮ್ಮ ದೇಶ ರಾಮರಾಜ್ಯವಾಗುವುದು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.